ಸ್ವಲ್ಪ ಈಗ ಬಿಸಿಲು ಬಿದ್ದತ್ ನೋಡು. ಬಿಸಿಲಿನ ಮಕ ಈಗ ನೋಡ್ದಂಗ ಆತ. ಇವ ಎಷ್ಟು ಚಂದ ಚಂದ ಹೂ. ಹಾ, ಎಲ್ಲಿ ನೋಡಿದ್ರು ಹೊಸದ ನೋಡಿಲ್ಲಿ. ತಡಿ, ನಮ್ಮ ಚೈತ್ರಿಗೆ ನಮ್ಮ ಪಾರವಕ್ಕಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಹೊಟ್ಟಿ ಉರ್ಕೊಲಿ. ನಾನು ನೋಡಿ ಗಿರ್ಮಿಟ್ ಇಟ್ಟಿರ್ಬೇಕು ಅವರಿಗೆ. ತಡಿ, ವಿಡಿಯೋ ಕಾಲ್ ಮಾಡ್ತೀನಿ. ಪಾರವಕ್ಕೆ ನಾನು ಒಂದು 3-4 ಡ್ರೆಸ್ ಕಳ್ಸು ಅಂತೇಳಿ ಹೇಳೀನಿ ವೈನಿಗೆ. ಎಲ್ಲ ಮಕ್ಮಲ್ ಟೋಪಿ ಹಾಕೋಣಂತ. ಆಕೇನ ಅವ್ರ ಅಪ್ಪನ ಮನೆಯಿಂದ ತರ್ತಾಳನ. ಅಣ್ಣನ ರೊಕ್ಕವು ಕೆರೆ ನೀರನು ಕೆರೆಗೆ ಚೆಲ್ಲಿ ಅಷ್ಟೇ. ನಾವೇನು ಇದ್ರೊಳಗೆ ಏನು ಅನ್ಯಾಯ ಅಂಕರು ಏನು ಮಾಡಕತ್ತಿಲ್ಲ. ವೈನಿ ಮಾಡು ಅನ್ಯಾಯ ತುಸ ಐತೆನ. ಇರ್ಲಿ, ಆಕೆಗೆ ಸರಿಯಾದ ಪಾಠ ಕಲಿಸ್ಬೇಕಂದ್ರೆ ಇಂಥದ್ದು ಮಾಡಬೇಕು ಆಕೆಗೆ. ಆಗಿನಿಂದ ವಿಡಿಯೋ ಕಾಲ್ ಮಾಡಕತ್ತಾಳ. ಈಕೆದಕ್ಕೆ ಮಾಡಕತ್ತಾಳ ಏನು? ಯಾರು? ರೇಷ್ಮಿ ಅಕ್ಕ. ಎತ್ತಲೆ ಪಾಪ, ಮನ್ಯಾಗ ಒಬ್ಬಕ್ಕೆ ಆಗಿರ್ಬೇಕಾ, ಅದಕ್ಕೆ ಜೀವ ನೆನ್ಸಕತ್ತಿರ್ಬೇಕು. ಅದಕ್ಕೆ ಫೋನ್ ಹಚ್ಚಾಳ, ವಿಡಿಯೋ ಕಾಲ್ ಮಾಡಿ ಎತ್ತು ಮಾತಾಡೋಣಂತ. ಪರವಕ್ಕ ಆಕಿ ನಮ್ಮ ಜೀವ ನೆನೆಸಿ ಫೋನ್ ಹಚ್ಚಿಲ್ಲ. ಆಕೆ ಅದಕ್ಕೆ ಹಚ್ಚಾಳ ಗೊತ್ತನ? ಬಡಿವಾರ ತೋರಿಸ್ಕೋಬೇಕಲ್ಲ. ನಾ ಹಿಂಗೆ ಮಾಡಕತ್ತೀನಿ ನೋಡು, ನಾ ಇಲ್ಲಿದ್ದೀನಿ ನೋಡು, ನಮ್ಮ ಯಜಮಾನ್ರು ಇದನ್ನ ತಂದ್ರು ನೋಡು ಅಂತೇಳಿ ಅದನ್ನ ತೋರ್ಸಾಕ ವಿಡಿಯೋ ಕಾಲ್ ಮಾಡಕತ್ತಾಳ. ಗೊತ್ತ ನಿನಗೆ? ಆಕಿ ನಮ್ಮನ್ನ ಮಾತಾಡ್ಸಕ್ ಫೋನ್ ಹಚ್ಚಿಲ್ಲವು. ಎದಕ್ಕರೆ ಯಾಕಿರೋಲ್ಲಕ್ ಬಿಡಲೆ. ಎತ್ತ ಇಬ್ರು ಹಡಿಬಿಟ್ಟ್ಯಾರ ಫೋನ್ ಎತ್ತವಲ್ರಿ ನೋಡು. ಎಷ್ಟ ಸೊಕ್ಕಿರ್ಬೇಕು ಇವ್ರಿಗೆ. ನಾ ಫೋನ್ ಮಾಡಕತ್ತೀನಿ ಎತ್ತಬೇಕಂತೇಳಿ ಒಟ್ಟ ಇವ್ರಿಗೆ ಅನ್ಸವಲ್ದೇನು. ಇರುತ್ತಡಿ, ಹಳಾಮ ಫೋನ್ ಹಚ್ತೀನಿ ನಾನು. ಹಾಯ್, ನೋಡ್ರಿ ಇದು ನಮ್ಮ ಮನಿ. ಲೇ ಚೈತ್ರಿ, ನೋಡಿದು ನಮ್ಮ ಮನಿ. ಪರವಕ್ಕ ನಮ್ಮ ಮನಿ. ನಮ್ಮ ಮನಿ ಮುಂದೆ ಇಲ್ಲೆಲ್ಲ ಗಾರ್ಡನ್ ಹೆಂಗೈತಿ ನೋಡು. ಪರವಕ್ಕ ನಾ ಹೇಳಿನಿಲ್ಲ, ಹಾಕಿ ನಮ್ಮನ್ನ ಆರಾಮದಿ ಅಂತ ಕೇಳಂಗಿಲ್ಲ. ಬಡವರ ತೋರ್ಸಾಕ ಫೋನ್ ವಿಡಿಯೋ ಕಾಲ್ ಮಾಡ್ತಾ ಅಂತ ಹೇಳಿಲ್ಲ. ಇದನ್ನ ತೋರ್ಸಾಕ ಫೋನ್ ಹಚ್ಚಿದೆ ನಮಗ. ತೆಲಿಗೇನ ಪಟಕ ಸುತ್ಕೊಂಡು ನಿಂತಿಯಲ್ಲ ರಶ್ಮಿ ಅಕ್ಕ. ಪಟಕಲ್ಲೇ ಇದು ರುಮಾಲ್ ಅಂತಾರ. ಅಳಿಯಲ್ಲ ಮಗಳ ಗಂಡ ಯಾಡು ಒಂದ ಮುಂದಿನ ಹೇಳು. ಅದನ್ನ ಯಾಕೆ ನೀ ಸುತ್ಕೊಂಡು ನಿಂತಿ? ಇಲ್ಲೇ ಥಂಡಿ ಭಾಳ ಇರ್ತೈತಿ, ಅದಕ್ಕೆ ಇದನ್ನ ಕಂಪಲ್ಸರಿ ಸುತ್ಕೊಳಬೇಕು. ಗೊತ್ತನ? ನನಗೆ ಚೆನ್ನಾಗಿತ್ತದಿಲ್ಲ. ನಿಮ್ಮ ಮಾಮ ತಂದು ಕೊಟ್ಟು ನೋಡಿದನ. ಡ್ರೆಸ್ನು ನಿಮ್ಮ ಮಾಮ ತಂದು ಕೊಟ್ಟಾನ ಹೊಸಾದ. ಹೆಂಗೈತಿ? ಈ ಡ್ರೆಸ್ನ ಚಿಕ್ಕಿ ಚಂದ್ರ ಕಂಡಂಗೆ ಕಾಣಕತ್ತಿ. ಯಾವ ಚಂದ ಐತಿ. ನಿಮಗೆಲ್ಲ ಕಾಶ್ಮೀರಕ್ಕೆ ಬರಕ್ಕಾಗಂಗಿಲ್ಲಲ್ಲ, ಅದಕ್ಕೆ ನಮ್ಮ ಮನಿನ ವಿಡಿಯೋ ಕಾಲ್ ಮಾಡಿ ತೋರ್ಸಾಕತ್ತೀನಿ. ಮತ್ತೆ ನೀವೆಲ್ಲ ಯಾವಾಗ ಬರ್ಬೇಕು ಇಂತಲ್ಲೆಲ್ಲ? ಹೌದಿಲ್ಲ? ಯಾವಾಗ ಬರ್ಬೇಕು ನಾವು? ಕಾಣ್ಬೇಕು ಯಾವಾಗ. ಪಾಪ ನೀ ಪುಣ್ಯದಾಕಿ ವಿಡಿಯೋ ಕಾಲ್ ಮಾಡಿ ತೋರ್ಸಾಕತ್ತಿ. ಇದ ಫೋನ್ಯಾಗ ನೋಡಿ ಕಣ್ಣು ತಂಪು ಮಾಡ್ಕೊಂತೀವ. ಯಾವ ರಶ್ಮಿ ಅಕ್ಕ ಕಾಶ್ಮೀರ ಅನ್ಕೊಂಡು ಈಗ ಮೊನ್ನೆ ಗುಂಡಿನ ದಾಳಿ ಆಗೈತಿ. ಮತ್ತ ಆತ ಹೋಗಿದ್ದೀರಿ ಹುಷಾರು. ಮತ್ ನೀನು ಡಡೆ ಅಂತೇಳಿ ಗುಂಡಿಟ್ಟು ಢಕಕ್ ಗನ್ಸ್ಯಾರ. ಹುಷಾರಿಂದ ಇರ ಯಾವ. ಅಲ್ಲೇ ಇಲ್ಲೇ ಹೋಗಕ್ ಹೋಗ್ಬೇಡ್ರಿ, ಯಾವುದು ಇರೋದ ಬೇರೆ ಅಂತ ನಿಮ್ಮ ಮಾಮ ಹೇಳಿದ್ರು. ನಾವಿರೋ ಪ್ಲೇಸ ಬೇರೆ. ಏನೇ ಇಲ್ಲ ರಶ್ಮಿ, ಆದ್ರೂ ಹುಷಾರಿಂದ ಇರು. ನಿಮ್ಮ ಮನೆಯವರು ಎಲ್ಲಾರ್ದ ಹೊರಗಡೆ ಎಲ್ಲಿ ಹೋಗಕ್ ಹೋಗ್ಬೇಡ. ಯಾಕಂದ್ರೆ ಗೊತ್ತಿಲ್ಲಾರ್ದು ಊರು ಯಾಕೆ ಬೇಕು? ಹೌದಿಲ್ಲ? ಅದರ ಬೇರೆ ನಿನಗೆ ಹಿಂದಿ ಒಂದು ಬರಂಗಿಲ್ಲ. ಮತ್ತು ಏನಾರ ಮನೆ ಬಿಟ್ಟು ಹೊರಗೆ ಹೋದಾಗ ನಿನಗೆ ಮತ್ತೆ ಮನೆ ದಾರಿ ಅದು ತಪ್ಪಿಸ್ಕೊಂಡೆ ಅಂದ್ರೆ ಮತ್ತೆ ಅನಾನುಕೂಲ ಆಗುತ್ತೆ. ಹೌದಿಲ್ಲ? ಅದಕ್ಕೆ ಮನೆ ಬಿಟ್ಟು ಎಲ್ಲಿ ಹೋಗ್ಕೋಬೇಡ. ನಿಮ್ಮ ಯಜಮಾನ್ರ ಜೊತೆನೇ ಇರು. ಅವ್ರ ಜೊತೆನ ಹೊರಗಡೆ ಹೋಗು. ಹುಷಾರಿಂದ ಇರವ. ನನಗೆಲ್ಲ ಗೊತ್ತೈತಿ. ನನಗೂ ಹಿಂದಿ ಬರ್ತೈತಿ. ನಾನು PUC ಓದೀನಿ. ನನಗೆಲ್ಲ ಬರ್ತೈತಿ. ನನಗೂ ಅರ್ಥ ಆಗತ್ತೆ ಹಿಂದಿ. ನೋಡಿ ಸಹಿಸ್ಕೊಳಕ್ಕಾಗವಲ್ದು. ಒಳಗೆ ಉರ್ಕೊಳಕತ್ತಾರ ಇಬ್ರು. ಉರ್ಕೊರಿ ನಾನು ನೋಡಿ ಇನ್ನಟ್ಟು ಉರ್ಕೊರಿ. ಹಿಂಗೆ ಉರ್ಕೋಬೇಕು. ಚೈತ್ರ ಅನ್ಕೊಂಡು ನನಗೆ ಎಷ್ಟು ಅಂತಿದ್ಲು. ಈಗ ನೋಡು ಮಕ ಅನ್ನೋದು ಕಕ್ಕ ಕುಂತಾರ ಗತಿ ಆಗೈತಿ. ಹಿಂಗೆ ಉರ್ಕೋಬೇಕು. ಹಿಂಗೆ ಹಾಕಿ ಅವರಿಗೆ. ನೀ ಎಷ್ಟು ಶಾಣಕ್ಕಿಗೆ ಅನ್ನೋದು ಗೊತ್ತೈತಾ? ಮಾಮಗೂ ಗೊತ್ತೈತಿ. ಆದ್ರೂ ಹುಷಾರಿಂದ ಇರು. ಹಂಗ ಮಾಮಾಗ ಬಿಸಿ ಬಿಸಿದ ಅಡಿಗೆ ಮಾಡಿ ಹಾಕು. ಬರೀ ಫೋನ್ ನೋಡ್ಕೊಂತ ಕುಂದ್ರಕ್ ಹೋಗ್ಬೇಡ. ಈಗೇನು ಯಾರು ಇಲ್ಲ, ನೀನು ನಿನ್ ಗಂಡ ಇಬ್ರು ಅದಿರಿ. ಚಂತಗ ಮಾಮಾಗ ಹೊಟ್ಟಿ ನೆತ್ತಿ ನೋಡು. ಅಯ್ಯ, ನನಗೆಲ್ಲ ಗೊತ್ತೈತಾ ನನ್ನ ಗಂಡಗೆ ಏನ್ ಮಾಡಿ ಹಾಕ್ಬೇಕು ಏನ್ ಬಿಡ್ಬೇಕಂತೇಳಿ ಹೇಳಾಕ್ ಬಂದ್ಲಿಕ್ಕಿ ದೊಡ್ಡ ಹಿರಿಯಳ ಆಗಿ. ಬರೇ ಇಂಥ ಕೊಂಕ್ ಮಾತಾಡ್ಲಿಕ್ಕೆ ಅಂದ್ರೆ ಸಮಾಧಾನ ಆಗಂಗಿಲ್ಲ ನಿನಗ. ಹೊಟ್ಟಿ ಕಿಚ್ಚಿನ ಮಟ್ಟಿ ಕೊಳಗಳು. ಫೋನ್ ಹೇಳ್ರಿ, ನನ್ ಗಂಡ ಫೋನ್ ಹಚ್ಚಕತ್ತಾನ. ನಂದಿದ್ದಕ್ಕ ಉರಿತು ಪರವಕ್ಕ. ಹೆಂಗೆ ಫೋನ್ ಇಡೋನಕತ್ತ ನೋಡು. ಒಂದಿಟ್ರ ಅಪ್ಪ ಅವನು ಕೇಳ್ತಾಳ ನೋಡು ಪರವಕ್ಕ. ಎಷ್ಟರ ಬಡಿವಾರದಿರ್ಬೇಕೀಕಿ ರಶ್ಮಿ ಅಕ್ಕ. ಇವ ಒನಾದಿ ಮಕ್ ಭಾಳ ಐತವ ಆಕಿ ಹತ್ರ. ಇವತ್ತನ ರಾತ್ರಿ ಇಬ್ರಿಗೆ ನಿದ್ದೆ ಹತ್ತಿರಂಗಿಲ್ಲ. ನಂದು ನೋಡು ಉರ್ಕೊಂತಾರ ನೋಡು. ಬೆಳ್ತಾನ ನಿದ್ದೆ ಹತ್ತಿರಂಗಿಲ್ಲ ಇವರಿಗೆ. ನಾನು ಎಷ್ಟೊಂದು ಕಟ್ಕೊಂಡಾರ. ಒಳಗ ಬೆಂಕಿ ಹತ್ತಬೇಕು. ಹಾಯ್, ನೀವು ಕನ್ನಡದವ್ರಾ? ಹೌದು. ನಿಮ್ಗೆ ಹೆಂಗೆ ಗೊತ್ತಾಯ್ತು? ನೀವು ಫೋನ್ಯಾಗ ಮಾತಾಡ್ತಾ ಇದ್ರಲ್ಲ ಅವಾಗ ಗೊತ್ತಾಯ್ತು. ಅಂದಂಗೆ ನನ್ನ ಹೆಸರು ಲೀಲಾ ಅಂತ. ನಿಮ್ಮ ಹೆಸರು? ರಶ್ಮಿ ಅಂತೇಳಿ.
ಯಪ್ಪ ಅಂತಿ ಇಂತ ಒಬ್ರು ಕನ್ನಡದವ್ರು ಸಿಕ್ಕ್ರು. ನಮ್ಮ ಮನೆಯಾರು ಅಂತಿದ್ರಿ ಕನ್ನಡದವ್ರು ಯಾರು ಸಿಗಂಗಿಲ್ಲ ಇಲ್ಲಿ ಅಂತೇಳಿ. ಇವ ಹೆಂಗ ಇರೋದು ಅಂತೇಳಿ ಅನ್ಕೊಂಡೆ. ನಿಮ್ಮ ಯಜಮಾನ್ರು ಇಲ್ಲಿ ಇದನ್ನ ಮಿಲ್ಟ್ರಿ ಒಳಗೆ ಅದಾರನ್ರಿ? ಇಲ್ಲ, ಅಣ್ಣ ಮಿಲ್ಟ್ರಿ ಇಲ್ಲಿರೋದು. ನಾನು ಅಮ್ಮ ಅಣ್ಣನ ಜೊತೆ ಇರಕ್ಕೆ ಬಂದಿದ್ದೀವಿ. ಅಂದರೆ ಆತಿಗೆ ಬಾಂತನಕ್ಕೆ ಹೋಗಿದಾರ. ನೀವು ಯಾವ ಕಡೆದವ್ರಿ? ನಮ್ದು ಬಿಜಾಪುರ. ಅಯ್ಯೋ, ನಾ ಅತ್ತಾಗನ ರೀ ಬಾಲ್ಕೋಟಿ ಕಡೆದವ್ರು. ಯಪ್ಪ ನನಗೆ ಈ ಸಮಾಧಾನ ಆಯ್ತು, ಒಬ್ರು ಸಿಕ್ಕರು ಬಿಡು. ನಾವು ನಿನ್ನೆನೆ ಬಂದಿರೋದು ಊರಿಂದ. ನಾನು ಹೊರಗಡೆ ಹಂಗೆ ಸುಮ್ಮನೆ ವಾಕ್ ಮಾಡಕತ್ತಿದ್ದೆ. ಕನ್ನಡ ಮಾತಾಡೋರು ಯಾರಪ್ಪ ಇಷ್ಟು ಜೋರಾಗಿ ಮಾತಾಡ್ತಾ ಇದ್ದಾರಲ್ಲ ಅಂತ ಹೊರಗಡೆ ಬಂದು ನೋಡಿದ್ನಿ. ಅದಕ್ಕೆ ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋದ್ರಾಯ್ತು ಅಂತ ಬಂದೆ ರೀ. ಹೌದೇನ, ನಿನ್ನೆ ಬಂದ್ರೆ ನೀವು? ಅಂದರೆ ನಿಮ್ಮ ಅಣ್ಣಾರ ಮೊದಲೇ ಎಲ್ಲಿದ್ರಿ? ಇಲ್ಲೇ ಯಾವುದೋ ಒಂದು ಪ್ಲೇಸ್ ಹೇಳಿದ್ರು, ಅಲ್ಲಿದ್ರು. ಈಗ ಈ ಪ್ಲೇಸಿಗೆ ಟ್ರಾನ್ಸ್ಫರ್ ಆಗೈತೆ ಅಣ್ಣಂದು. ಅದಕ್ಕೆ ಅಣ್ಣ ನೀವಿಬ್ರು ಅಲ್ಲೇ ಇದ್ಕೊಂಡು ಏನು ಮಾಡ್ತೀರಿ, ಬರ್ರಿ ನಾನು ಕೂಡ ಎಲ್ಲ ಇಲ್ಲೇ ಪ್ಲೇಸ್ ನೋಡ್ಕೊಂಡು ಹೋದಂಗೂ ಆಗುತ್ತೆ, ನನಗೂ ಅಡುಗೆ ಮಾಡಿಕೊಟ್ಟಂಗೆ ಆಗುತ್ತೆ ಅಂತೇಳಿ ಅಂತಂದ. ಇನ್ನು ಅತ್ತಿಗೆ ಬರೋದು ಇನ್ನೊಂದು 5 ತಿಂಗಳು ಆಗುತ್ತೆ. ಸೊ ನಾವು ಅಲ್ಲಿವರೆಗೂ ಇಲ್ಲೇ ಇರ್ತೀವಿ. ಭಾಳ ಖುಷಿ ಆಯ್ತು ತಗೊಳ್ರಿ. ಅಂದಂಗೆ ನಿಮ್ಮ ಮದುವೆ ಆಗೈತಿ? ಇನ್ನೂ ಇಲ್ಲ, ಮನೇಲಿ ಹುಡುಗನ ಹುಡುಕ್ತಾ ಇದ್ದಾರೆ. ಅಯ್ಯೋ ಶಿವನ, ಈಕೆಗೆ ನನಗಿನ ವಯಸ್ಸಾಗ್ಯಾವ, ಇನ್ನೂ ಲಗ್ನನ ಮಾಡಿಲ್ಲ ಈಕೆಗೆ. ನಮ್ಮ ಮನ್ಯಾಗ ಅಯ್ಯಯ್ಯಯ್ಯ ನಮ್ಮನೆ ವಯಸ್ಸಾಗ್ಯಾರಂಗೆ ಮಾತಾಡ್ತಿದ್ದು. ನಮ್ಮ ಪರವಕ್ಕಿನ್ಕಿನ್ನ ದೊಡ್ಡಕ್ಕಿದ ಈಕೆ. ಹಂಗೆ ಸಿಟೈನರು ಆಚಾರ ಬಿಡಂಗಿಲ್ಲ. ನಮ್ಮ ಹಳ್ಳ್ಯಾಗ ಒಂದೀಟು ವಯಸ್ಸಾತಿಲ್ಲ ಮುಗಿದು ತಾಚಾರ ಬಿಡ್ಕೊಂತ ನಿಂತು ಬಿಡ್ತಾವ. ಬನ್ರಿ ನಮ್ಮ ಮನೆಗೆ, ಇಲ್ಲೇ ಐತಿ, ಚಾ ಕುಡ್ಕೊಂಡು ಹೋಗೋರಂತೆ. ಇಲ್ಲ, ಇನ್ನೊಂದ್ಸತಿ ಬರ್ತೀನಿ ತಗೊಳ್ರಿ. ನಮ್ಮ ಮನೆಯವ್ರು ಬರೋ ಹೊತ್ತಾತ, ಅದಕ್ಕೆ ಮತ್ತೆ ಇನ್ನೊಂದ್ಸತಿ ಬರ್ತೀನಂತ. ಇಲ್ಲೇ ಇರ್ತೀರಲ್ಲ, ಬರ್ತೇನೆ ತಗೊಳ್ರಿ. ಆದ್ರೆ ನೀವು ಸಿಕ್ಕು ನನಗೆ ಭಾಳ ಚಲೋ ಆತ್ರಿ. ನನಗೆ ಒಂದು ಸ್ವಲ್ಪ ಹಿಂದಿದೊಂದು ಪ್ರಾಬ್ಲಮ್ ರೀ. ಹಂಗೆ ಅಷ್ಟೊಂದು ಅಂದ್ರೆ ತಿಳಿತೈತ್ರಿ, ಮಾತಾಡೋಕೆ ಸ್ವಲ್ಪ ಕಷ್ಟ ಅನ್ಸುತ್ತೆ. ನನಗೂ ನೀವು ಫ್ರೆಂಡ್ ಇದ್ದಂಗೆ. ಆಯ್ತು ತಗೊಳ್ರಿ, ನಾನು ನಿಮಗೆ ಹಿಂದಿ ಕಲಿಸ್ಕೊಡ್ತೀನಂತ. ಅಕ್ಕ, ಬಿಸಿ ಬಿಸಿ ಸಜ್ಕ ಮಾಡ್ಕೊಂಬಂದಿನಿ, ತಿಂದ್ಬಿಡು 6 ಸಜ್ಕ. ನನಗೆ ಬೇಷ್ ಅನ್ಸಂಗಿಲ್ಲಲೇ, ನಾವು ಅಲ್ಲೇವ. ನಿರ್ಮಲ, ಸಜ್ಕ ತಿನ್ಲಿಕ್ಕಂದ್ರೆ ಹೆಂಗವ? ಈಗ ಆಪರೇಷನ್ ಆದಾಗ ನೋಡಿಲ್ಲ, ಹೊಲಿಗೆ ಲಘು ಮಾಡ್ಬೇಕಂದ್ರೆ ಗೋಧಿ ಕೂಳು ತಿನ್ಬೇಕವ. ಸಜ್ಕ ಮತ್ತು ಚಪಾತಿ ಇಂಥದ್ದು ತಿನ್ಬೇಕು. ಇಲ್ಲಾಂದ್ರೆ ಲಘು ಹೊಲಿಗೆ ಮಾಯ್ತಾವನ ತಂಗಿ. ಮುಂಜಾನೆದ್ದು ಆಳ್ವಿ ಕುದಿಸ್ಕೊಟ್ಟಿದ್ದೆ, ಅವನು ಕುಡಿದಿಲ್ರಿ. ಅಕ್ಕ ಭಾಷಣಕ್ಕಿದ್ದು ತಗೋರ್ವ. ನೋಡು ತಂಗಿ, ಆಳ್ವಿ ಕುಡಿಬೇಕು. ಹಿಂಗೆ ಹಡ್ದಾಗಾತು, ಹಿಂಗೆ ಆಪ್ರೇಷನ್ ಆದಾಗಾತು, ಈ ನೋವಿಗೆ ರಾಮ್ ಬಾಣದು ಆಳ್ವಿ ಯವ್ವ ಅದರಷ್ಟು ಗಟ್ಟಿಮುಟ್ಟ ಯಾವುದೂ ಅಲ್ಲ, ಗೊತ್ತನ ತಂಗಿ? ಇವು ನಮ್ಮ ಹೊಲದಾಗ ಬೆಳೆದಿದ್ದ ಸದಕ ಯವ್ವ, ಅದ್ರದ್ದು ನುಚ್ಚು ಹೊಡೆಸ್ಕೊಂಬಂದಿದ್ದಿ. ನೋಡಿ ತಿಂದರ ನೋಡು ಎಷ್ಟು ರುಚಿ ಆಗುತ್ತದ ಸದಕ. ಸದಕಂದ್ರಿ ನಮ್ಮ ಏರಿ ಕಡೆ ಸದಕದ ಗೋಧಿ ಅಂತ ಬೆಳಿತಾರೆ ಯವ್ವ. ಅವು ಭಾಳ ಅಂದ್ರೆ ಭಾಳ ಚಲೋ ಆರೋಗ್ಯಕ್ಕೆ. ಅದಕ್ಕೆ ಬರೀ ರವಾ ಹೊಡಿಸ್ತೀವಿ, ಅದ್ರದ್ದು ಬರೀ ಅದ್ರದ್ದು ಉಪ್ಪಿಟ್ಟು ಸದ್ದಕ ಇದನ್ನ ಮಾಡ್ಕೊಂಡು ತಿಂತೀವಿ ನೋಡಿವ. ಅಷ್ಟು ರುಚಿ ಆಕೈತಿ ನೋಡಿ ತಂಗಿ. ಮನುಷ್ಯನೂ ಗಟ್ಟಿ ಭಾಳ ಅದಕ್ಕೆ. ಇಲ್ಲವ, ನೀ ಯಾಕೆ ವಾಲ್ಯ ನಾನು ಬಿಡಕ್ಕೆ ಹೋಗ್ಬೇಡ, ಒಂದು ಸ್ವಲ್ಪ ಒತ್ತಾಯ ಮಾಡ್ಕೊಡಕ್ಕಲ್ಲಿ. ಆದ್ರೂ ಈ ತಂಗಿಗ ನಾನು ನಾಚಾಡ್ತಿದ್ದಂಗದ ಬಿಡ ಸಕ್ಕು ಬಾಯ್. ನಾಚಾಡಕ್ಕೆ ಏನು ಹೊರಗನೆಕೇನವ? ನೀನು ನಮ್ಮ ಮನೆಯಾಕೆ ನಾಚಾಡೋದು ಎದಕ್ಕೆ? ಹೊಟ್ಟೆ ತುಂಬ ಊಟ ಮಾಡ್ಬೇಕವಾ, ಊಟಕ್ಕೆ ಒಟ್ಟ ನಾಚಾಡಬಾರ್ದು ತಂಗಿ. ಈ ಮನೆಯವ್ರ ಮನಸ್ಸು ಎಲ್ಲಾರ್ದು ಎಷ್ಟು ಒಳ್ಳೇದೈತಿ. ಅದನ್ನ ಅರ್ಥ ಮಾಡ್ಕೊಲಿಲ್ಲ ನಾನು. ನೀವೆಲ್ಲರೂ ಭಾಳ ಒಳ್ಳೆಯವರು ಯವ್ವ. ಇದನ್ನ ಟೇಪ್ ರಿಕಾರ್ಡ ಕೇಳಿ 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 ಸಾಕಾಗೈತಿ ಬಿಡ ಯವ್ವ. ನಿರ್ಮಲವ್ವ, 7 ಸಲ ಹೇಳ್ತೀಯ ಬಿಡ ತಂಗಿ, ಮತ್ತೆ ಬೇರೆ ಮಾತಿದ್ರೆ ಮಾತಾಡು. ಓಲನ ಕೇಳಿದ್ದ ಕೇಳ ನಮ್ಮ ಕಿವಿ ಬಮ್ ಅಂತೆ ಗುಯ್ ಅಂತೆ ಚಲೋ ಮಾಡ್ತಾವ. ಕುಂಬಿ ಮ್ಯಾಗ ಕುಂತ್ಕೊಂಡು ಕಾಯಿಗೆ ಹೋದ್ರಕತ್ತತಿ. ಯಾರ ಮನಿಗೆ ಬೀಗರು ಬರ್ತಿದ್ದಂಗೆ ಅದರ ವೈನಿ. ನಮ್ಮ ಮನಿಗೆ ಯಾರು ಬೀಗರು ಬರ್ತಾರ? ಅಲ್ಲನ ಬಂದ್ರು ಬರವಲ್ರ ಬಿಡು. ಅತ್ತಿ, ಅಮ್ಮ, ನಿಮಗೆ ರೊಟ್ಟಿ ಮಾಡ್ಕೊಡ್ಲೇನ್ರಿ? ಬ್ಯಾಡ ಬಾರವ, ನಾನು ಬಡಿತೀನಂತ ರೊಟ್ಟಿನ. ಒಬ್ಬೇಕೆ ಏಟ್ ಅಂತ ದಗದ ಮಾಡ್ತಿ. ಏನು ಊಟಕ್ಕೆ ಕುಂತಾಗ ಒಂದು 2 ಬಿಸಿ ಬಿಸಿ ಬಡ್ದು ಕೊಡ್ತೀನ ದಪ್ಪ ದಪ್ಪನು. ನಮ್ಗೆ ತೆಳ್ಳನು ಬಡೆ ಕೈಂಗಿಲ್ಲ, ಮಾಡ್ಕೊಡ್ತೀನಂತ. ಒಂದಿಟ್ಟು ಕುಂದರು, ಬ್ಯಾಸ್ರ ಅನ್ನೋದೇ ಇಲ್ಲ ನೀಲವ್ ನಿನಗೆ. ಹಂಗೆ ಪುರ್ಸತ್ತಿಲ್ಲಾರ್ದ ದಗದ ಮಾಡ್ತಾಳ. ನಾವು ಮಾಡಕ್ಕೆ ಹೋದ್ರೆ ಬ್ಯಾಡ್ ನಡಿ ಎತ್ತಿ ಅಂತಾಳವ ಯಾವ ಈಕಿ. ಒಟ್ಟ ದಗದನ ಮಾಡಿಸ್ಕೊಡಂಗಿಲ್ಲ. ನನಗೆ ಬ್ಯಾಸ್ರ ಆಗಂಗಿಲ್ರಿ, ಖಾಲಿ ಕುಂತ್ರ ಬ್ಯಾಸ್ರ ಆಗತ್ರಿ ಅತ್ತಿ ನನಗೆ. ಶಾಣೆಕಿದ್ದು ಕುಂದ್ರವ. ಯಾಕ ಸಜಕದಾಗ ಒಂದಿವ್ಸ ಹಾಲು ಹಾಕ್ಲೇನ? ಅಂದ್ರೆ ಗಟ ಗಟ ಕುಡಿಯಾಕ ಬೇಸಕತಿ. ಓ ಯವ್ವ ತಂಗಿ ನೀಲಕ್ಕ, ಮತ್ತೆ ಸಜಕದಾಗ ಹಾಲು ಹಾಕಿಯವ್ವ. ಹಾಲದು ಕೊಡಬಾರ್ದು, ಹೊಲಿಗೆ ಕೀವಕ್ಕವು. ಒಂದು 15-20 ದಿನ ಹಾಲು ಪಾಲು ಕೊಡಬಾರ್ದು ತಂಗಿ. ಹೌದನ್ರಿ, ನನಗೆ ಗೊತ್ತಿದ್ದಿದ್ದಿಲ್ಲ. ಆಯ್ತು ತಗೊಳ್ರಿ, ನೀವು ಹೇಳಿ ಚಲೋ ಮಾಡಿದ್ರಿ. ತುಪ್ಪ ಅದು ಕೊಡ್ಬೋದಲ್ಲ? ತುಪ್ಪ ಕೊಡು, ನಡಿತೈತಿ. ಡಾಕ್ಟ್ರನ್ನ ಕೇಳಿದೆ, ಮತ್ತು ಎಲ್ಲ ಕೊಡ್ಬೋದು
ಅಂದಿದ್ರು. ಅಂತಾರ ಬಿಡಯ್ಯವ ಅಂದ್ರ ಎಲ್ಲ ಕೊಡುದನ ಡಾಕ್ಟ್ರು ಅಂತ ಬಿಡು. ನೀ ಕೊಡಕ್ಕೆ ಹೋಗ್ಬಿಡು, ಒಂದು 15 ದಿನ ಬೇಡ ಬಿಡು.